ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಆನೇಕಲ್ಲಲ್ಲಿ ಕ್ಷುಲ್ಲಕ ಕಾರಣಕ್ಕೆ ವ್ಯಕ್ತಿಯೊಬ್ಬನಿಗೆ ಚಾಕು ಇರಿತ ಹಾಕಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಸಿಗ್ತಾ ಇದೆ. ಸ್ನೇಹಿತರ ಜೊತೆ ಗೋಬಿ ತಿನ್ನುತ್ತಿದ್ದ ವೇಳೆ ಏಕಾಏಕಿ ಗಲಾಟೆ ಆಗಿದೆ ಅಂತೆ ನೋಡಿ. ಆನೇಕಲ್ ತಾಲೂಕಿನ ಚಂದಾಪುರ ಬನಹಳ್ಳಿ ರಸ್ತೆಯಲ್ಲಿ ಆಗಿರುವ ಘಟನೆ ಇದು. ರಾಮಕೃಷ್ಣಾಪುರ ವಾಸಿ ಅರ್ಜುನ್ 23 ವರ್ಷ ಚಾಕು ಇರಿತಕ್ಕೆ ಒಳಗಾಗಿರುವ ಯುವಕ ಅಂತ ಗುರುತಿಸಲಾಗಿದೆ. ಬೈಕ್ನಲ್ಲಿ ಬಂದ ಮೂವರು ಕೃತ್ಯವೆಸಗಿ ಅಲ್ಲಿಂದ ಪರಾರಿಯಾಗಿದ್ದಾರೆ. ಗಂಭೀರವಾಗಿ ಗಾಯಗೊಂಡಿರುವ ಅರ್ಜುನ್ಗೆ ಸದ್ಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಸ್ಥಳಕ್ಕೆ ಸೂರ್ಯನಗರ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಆರೋಪಿಗಳ ಪತ್ತೆಗೆ ಶೋಧ ಮುಂದುವರೆದಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ವಿಕ್ಟಿಮ್ ಬಂದು ನನ್ನ ತಮ್ಮ. ಅವನು ಈಗ ಹಾಸ್ಪಿಟಲ್ ಅಲ್ಲಿ ಇದ್ದಾನೆ, ಸನ್ರೇ ಹಾಸ್ಪಿಟ್ಲು ಬಂದು. ಇದು ಏನಾಗಿದೆ ಅಂದ್ರೆ, ನಮ್ಮ ಸೂರ್ಯ ಸಿಟಿ ಬನ್ನಳ್ಳಿ ರೋಡ್ ಅಲ್ಲಿ ಒಂದು ಗೋಬಿ ಅಂಗಡಿ, ಕೆಫೆ ಎಲ್ಲ ಇದೆ. ಗೋಬಿ ಅಂಗಡಿಯಲ್ಲಿ ನನ್ನ ತಮ್ಮ ಮತ್ತೆ ಅವ್ನ ಫ್ರೆಂಡ್ಸ್ ಇಬ್ರು ಗೋಬಿ ತಿನ್ನಕ್ ಹೋಗಿದ್ದಾರೆ. ಆ ಗೋಬಿ ತಿನ್ನಕ್ ಹೋದಾಗ ಯಾರೋ 3 ಜನ ಹುಡುಗರು ಬಂದಿದ್ದಾರೆ ಬೈಕ್ ಅಲ್ಲಿ. ಅವ್ರು ಇಟ್ಕೊಂಡು ನನ್ನ ತಮ್ಮನ ಫ್ರೆಂಡ್ ಏನಿದ್ದಾನೆ ಅವನ್ನ ಲಂಬಾಣಿಸ ನೀವು ಅಂತ ಕೇಳಿದ್ದಾನೆ. ಲಂಬಾಣಿಸ್ ನೀವು ಅಂತ ಕೇಳಿದಕ್ಕೆ ಈ ಹುಡುಗ ನನ್ನ ತಮ್ಮ ಫ್ರೆಂಡ್ ಏನ್ ಹೇಳಿದಾನಂದ್ರೆ ಲಂಬಾಣಿಸು ಅಂತ ಹೇಳಿ ಲಂಬಾಣಿ ಭಾಷೆಯಲ್ಲಿ ಹೇಳಿದ್ದಾನೆ. ಸೊ ಅದಕ್ಕೆ ಹೌದಾ ನೀವು ಲಂಬಾಣಿಸ, ನಾವು ಜೈಬಿ ಹುಡುಗರು, ನಮ್ಮ ಹತ್ರನೇ ಹಂಗೆ ಮಾತಾಡ್ತೀರಾ ನೀವು, ಅದು ಇದು ಅಂತ ಹೇಳಿ ಹೇಳಿದ್ದಾರೆ ಈ ಹುಡುಗರು. 3 ಜನ ಹುಡುಗರು ಯಾರು ಬಂದಿದ್ದಾರೆ ಅವರು. ಹಂಗಾದ್ಮೇಲೆ ನನ್ನ ತಮ್ಮಂದಿರು ಮತ್ತೆ ಅವ್ರ ಫ್ರೆಂಡ್ಸ್ ಹೇಳಿದ್ದಾರೆ, ಅಣ್ಣ ತಪ್ಪಾಯ್ತು, ಸರಿ ಸಾರಿ ನಾವು ಮಾತಾಡಲ್ಲ ಬಿಡಿ ಅಂತ ಹೇಳಿದ್ದಾರೆ. ನನ್ನ ತಮ್ಮ ಅವ್ರ ಫ್ರೆಂಡ್ ಹೇಳೋ ಪ್ರಕಾರ ಅವರು ಡ್ರಂಕ್ ಆಗಿದ್ರಂತೆ. ಅವ್ರು ಗಾಂಜಾನ ಗೊತ್ತಿಲ್ಲ, ಬಟ್ ಡ್ರಂಕ್ ಆಗಿದ್ರಂತೆ.